ನಿಕ್ಕುವಿನೊಂದಿಗೆ ಧೈರ್ಯವಾಗಿರುವುದು ಒಚ್ಚೆ. ಚಿಕ್ಕ ಭಯಗಳು ಕೂಡ ಚಿಕ್ಕವಾಗಬಹುದು. ಆತ್ಮೀಯ ಕೈ ಮತ್ತು ನಿಜವಾದ ಹೃದಯಗಳೊಂದಿಗೆ ಇಂದು ಧೈರ್ಯ ಏನು ಮಾಡಬಹುದು ಎಂಬುದನ್ನು ಕಲಿಯುತ್ತೇವೆ. ನಾನು ಭಯವನ್ನು ನೋಡಿ ಅದರ ಹೆಸರನ್ನು ಹೇಳುತ್ತೇನೆ. ಮೋಣಕಾಲುಗಳು ಕಂಪಿಸುತ್ತವೆ, ಹೃದಯ ವಿಚಿತ್ರವಾಗಿರುತ್ತದೆ. ಮುಂಬಾ ಮೃದುವಾಗಿ ಹೇಳುತ್ತಾಳೆ, ಸರಿ ಇದೆ. ಓಡದೆ ಒಂದು ಹೆಜ್ಜೆ ಇಡೋಣ. ಧೈರ್ಯ ಎಂದರೆ ಒಂಟಿಯಾಗಿರುವುದು ಅಲ್ಲ. ಚಿಕ್ಕ ಹೆಜ್ಜೆ, ಮೃದುವಾದ ಧ್ವನಿ. ನನ್ನ ಕೈ ಹಿಡಿದು ನನ್ನ ಜೊತೆಗೆ ನಡೆಯು ಜಯನ್. ಇಲ್ಲಿ ಧೈರ್ಯ ಆರಂಭವಾಗುತ್ತದೆ. ನಾನು ಹೇಳುತ್ತೇನೆ, ದಯವಿಟ್ಟು ಸಹಾಯ ಮಾಡಿ. ಮುಂಬ ನಗುತ್ತಾಳೆ, ನಾನು ಎಲ್ಲಿದ್ದೇನೆ. ಪಕ್ಕ ಪಕ್ಕವಾಗಿ ನಾವೇ ಬಾಗಿಲು ತೆರೆಯುತ್ತೇವೆ. ಒಟ್ಟಿಗೆ ನಾವು ಇನ್ನಷ್ಟು ಬಲಶಾಲಿಗಳು. ಧೈರ್ಯ ಎಂದರೆ ಸಹಾಯ ಕೇಳುವುದು ಮತ್ತು ಸಹಾಯ ಸ್ವೀಕರಿಸುವುದು. ಹೆಜ್ಜೆ ಹೆಜ್ಜೆ ಆತುರವಿಲ್ಲದ ನಾವು ಭಯವನ್ನು ಎದುರಿಸುತ್ತೇವೆ. ಸುತ್ತಮುತ್ತ ನೋಡುತ್ತೇನೆ, ಇಲ್ಲಿ ಸುರಕ್ಷಿತ. ಕಂಬಿದ ಕಾಲುಗಳು ಈಗ ಹೆಮ್ಮೆಯಿಂದ ನಡೆಯುತ್ತವೆ. ಲಕ್ಷ್ಮ, ನಾನು ಸಾಧಿಸಿದ್ದೇನೆ ನನ್ನ ಸಂತೋಷ ಕೇಳಿಹ. ಇಂದು ನಾನು ಧೈರ್ಯಶಾಲಿವ. ಧೈರ್ಯ ಬಿಸಿಯು ಪ್ರಕಾಶಮಾನವೂ ಆಗಿದೆ. ಒಂದು ರಾತ್ರಿ ನಾನು ಬೆಳೆದೆ, ಭಯದಿಂದ ಹೆಮ್ಮೆವರೆಗೆ. ಧೈರ್ಯ ಎಂದಿಗೂ ನನ್ನೊಳಗೆ ಇತ್ತು. ಭಯ ಮತ್ತೆ ಬಂದರೆ ಮುಂಬ ಹೇಳಿದ ಮಾತು ನೆನಪಿಸಿಕೊಳ್ಳುತ್ತೇನೆ. ಆಳವಾಗಿ ಉಸಿರೆಳೆ ನಿಧಾನವಾಗಿ. ಧೈರ್ಯ ಬೆಳೆದು ಬರುತ್ತದೆ. ಮುಂಬ ಮತ್ತು ನಿಕುವಿನೊಂದಿಗೆ ಧೈರ್ಯವಾಗಿರುವುದು. ಚಿಕ್ಕ ಹೆಜ್ಜೆಗಳು ದೊಡ್ಡ ಕನಸುಗಳನ್ನು ನಿಜಗೊಳಿಸುತ್ತವೆ. ಕೈ ಕೈ ಹಿಡಿದು